ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತು ನಾನು ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ಒಂದು ಸಿಂಪಲ್ಲಾಗಿ ಐಸ್ ಕ್ರೀಮ್ ಸ್ಟಿಕ್ ಇಟ್ಕೊಂಡು ಒಂದು ಕ್ರಾಫ್ಟ್ ಮಾಡೋದು ತೋರಿಸ್ತೀನಿ. ಅದರಲ್ಲೂ 2 ಥರ ಕ್ರಾಫ್ಟ್ ಮಾಡೋದು ತೋರಿಸ್ಕೊಡ್ತೀನಿ. ನನ್ನ ಹತ್ರ ಇರುವಂಥ ವಸ್ತುನಲ್ಲೇ ನಿಮಗೆ ಸಿಂಪಲ್ಲಾಗಿ ತೋರಿಸ್ತೀನಿ. ಮೊದಲನೇದಾಗಿ ಈ ಥರ ಒಂದು ನಾನು ಇನ್ವಿಟೇಷನ್ ಕಾರ್ಡ್, ಅದೇ ಮದುವೆ ಕಾರ್ಡ್ ಬರುತ್ತಲ್ಲ, ಆ ಒಳಗಡೆ ಇರೋವಂಥ ವೈಟ್ ಶೀಟ್ನ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ತಗೊಂಡು ಈ ಥರ ನಾನು ಐಸ್ ಕಡ್ಡಿ ಬರುತ್ತಲ್ಲ, ಇದು ನಿಮಗೆ ನಾರ್ಮಲಾಗಿ ಬುಕ್ ಸ್ಟೋರಲ್ಲೆಲ್ಲ ಸಿಗುತ್ತೆ. ನಿಮಗೆ ಒಂದು ಕಟ್ಟು 50 ಪೀಸ್ ಇರುತ್ತೆ. ಅದು ಒಂದು 15 ರೂಪಾಯಿ ಇಲ್ಲ 20 ರೂಪಾಯಿಗೆ ಸಿಗುತ್ತೆ. 50 ಪೀಸ್ ಇರುತ್ತೆ. ನೋಡಿ ನಾನು ಯಾವ ಥರ ಜೋಡಿಸ್ತಾ ಇದ್ದೀನೋ ಆ ಥರ ಜೋಡಿಸ್ಕೊಳ್ಳಿ. ಸುಮಾರು ಒಂದು 9 ಪೀಸ್ ಬೇಕಾಗುತ್ತೆ, ಇಲ್ಲ ಒಂದು 10 ಪೀಸ್ ಬೇಕಾಗುತ್ತೆ. ಈ ಥರ ಜೋಡಿಸ್ಕೊಬೇಕು. ಇದನ್ನು ನಾನು ಗಮ್ ಹಾಕಿ ಅಂಟಿಸ್ಕೊತೀನಿ. ನಿಮ್ಗೆ ಇನ್ನೂ ಬೇಗನೆ ಅಂಟಿಸ್ಕೋಬೇಕಂದ್ರೆ ಗ್ಲೂಗನ್ ಕೂಡ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಫೆವಿಕಲ್ ಯೂಸ್ ಮಾಡ್ಕೊಂಡು ಅಂಟಿಸ್ಕೊಂಡ್ಬಿಡ್ತೀನಿ, ಯಾಕಂದರೆ ಸ್ವಲ್ಪ ಡ್ರೈ ಆಗೋದಕ್ಕೂ ಟೈಮ್ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ತೋರಿಸ್ತಾ ಇದ್ದೀನೋ ಅದೇ ರೀತಿ ನೀವು ಒಂದ್ರ ಪಕ್ಕ ಜೋಡಿಸ್ಕೊತ ಹೋಗಿ. ಹಾಗೆ ಫುಲ್ ಫಿನಿಶಿಂಗ್ ಆದಮೇಲೆ ತೋರಿಸ್ತೀನಿ. ಇವಾಗ ನೋಡ್ತಾ ಇರ್ಬೋದು ನಾನು ಮೊದಲೇ ಯಾವ ಥರ ಶೇಪ್ ಇಟ್ಟು ತೋರಿಸಿದ್ನೋ ಆ ಥರ ನಾನು ಒಂದು ಡಿಸೈನಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಇದನ್ನು ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಇದು ಬಂದ್ಬಿಟ್ಟು ಒಂದು ಬಾಟಲ್ ತೊಗೊಂಡಿದ್ದೆ. ಡಿಮಾರ್ಟ್ ಶಾಪಿಂಗ್ ವೀಡಿಯೋದಲ್ಲಿ ನೋಡಿರ್ತೀರ ನಾನು. ಸೊ ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಗಾಜಿನ ಪಾತ್ರೆ ತೊಗೊಬೇಕಂತ ತೊಗೊಂಡಿದ್ನಲ್ಲ, ಅದರೊಳಗೆ ಬಂದಿರುತ್ತಲ್ಲ ಶೀಟು, ಅದನ್ನು ಬಿಸಾಕೋದು ಬೇಡ ಅಂತ ಈ ಥರ ಒಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಸೊ ಇದು ಚಿಕ್ಕ ಬಾಟ್ಲಲ್ಲಿ ಬಂದಿರೋಂಥ ಶೀಟು, ಅದನ್ನು ನಾನು ಕಟ್ ಮಾಡಿ ಇಟ್ಕೊಂಡು ಈ ಥರ ಅಂಟಿಸ್ಕೊಂಡಿದ್ದೀನಿ. ನೀವು ಇದ್ರ ಬದಲು ನಿಮ್ಗೆ ಇಷ್ಟವಾಗಿರೋಂಥ ನಿಮ್ಮ ಮನೆಯಲ್ಲಿರೋ ಮಕ್ಕಳ ಫೋಟೋ ಅಥವಾ ಪ್ರಾಣಿ ಪಕ್ಷಿ ಫೋಟೋಗಳೆಲ್ಲ ಇರುತ್ತಲ್ಲ, ಯಾವ್ದು ಬೇಕಾದರೂ ಅಂಟಿಸ್ಕೊಳ್ಳಿ. ಇವಾಗ ಇದನ್ನು ಹಾಗೆ ನಾನು ಗೋಡೆಗೆ ತಗ್ಲಾಕೋದಕ್ಕೋಸ್ಕರ ಈ ಥರ ಒಂದು ವಿ ಶೇಪಲ್ಲಿ ಫಸ್ಟೇ ಗ್ಲೂಗನ್ನಿಂದ ಅಂಟಿಸ್ಕೊಂಡಿದ್ದೆ. ಅದು ಡ್ರೈ ಆದಮೇಲೆ ಈ ಥರ ನಾನು ಅಂಟಿಸ್ಕೊತಾ ಇದ್ದೀನಿ. ಯಾಕಂದರೆ ಎಲ್ಲಿ ಬೇಕಾದರೂ ಇಲ್ಲಿ ಇದನ್ನು ತಗ್ಲಾಕ್ಬೋದು ಗೋಡೆಯಲ್ಲಿ ನಾವು. ಇವಾಗ ನೋಡ್ತಾ ಇರ್ಬೋದು ಇವಾಗ ಡ್ರೈ ಆಗಿದೆ. ಇದು ಇನ್ನೂ ಸ್ವಲ್ಪ ಸುಂದರವಾಗಿ ಕಾಣೋದಕ್ಕೆ ಈ ಥರ ನಾನು ಒಂದು ಸ್ಟಾರ್ದು ಚಿಮ್ಕಿ ಬರುತ್ತಲ್ಲ ಅದನ್ನು ಅಂಟಿಸ್ಕೊತೀನಿ. ನಿಮ್ಗೆ ಇಷ್ಟವಾಗಿರೋ ಥರ ನೀವು ಯಾವುದೇ ರೀತಿ ಸ್ಟೋನ್ಗಳು ಅಂಟಿಸ್ಕೋಬೋದು ಅಥವಾ ಬಾರ್ಡ್ರ್ ಥರ ಕೂಡ ಮಾಡ್ಕೊಬೋದು. ಸೊ ಇದಿಷ್ಟು ಸಿಂಪಲ್ಲು. ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಎಲ್ಲೇ ಇಡ್ರಿ ನೀವು ಲುಕ್ಕಾಗಿ ಕಾಣುತ್ತೆ ಈ ಮನೆಗೆ. ಇದಕ್ಕೆ ಬಂದು ನಾನು ಕಲರ್ ಹಚ್ಚಿರುವಂಥ ಐಸ್ ಸ್ಟಿಕ್ ತೊಗೊಂಡಿದ್ದೀನಿ. ಏನಿಲ್ಲ, ನೀವು ಮಾಮೂಲಿ ಪ್ಲೇನ್ ತರ್ತಿರಲ್ಲ, ಅದಕ್ಕೆ ನೀವು ಮನೇಲಿರುವಂಥ ನಾರ್ಮಲ್ ಪೇಂಟೇ ಹೊಡೆದಿಟ್ಕೊಳ್ಳಿ. ಮಕ್ಕಳ ಹತ್ರ ಇರುತ್ತಲ್ಲ ಪೇಂಟ್, ಅದರಲ್ಲೇ ನೀವು ಪೇಂಟ್ ಮಾಡ್ಕೊಳ್ಳಿ. ಒಂದು 5 ನಿಮಿಷಕ್ಕೆಲ್ಲ ಡ್ರೈ ಆಗುತ್ತೆ. ಇದಕ್ಕೂ ಸಹ ನಾನು ದೊಡ್ಡ ಬಾಟ್ಲಲ್ಲಿ ಬರೋವಂಥ ಏನು ಫ್ರೂಟದು ಪೇಪರ್ ಇದೆಯೋ ಫೋಟೋ, ಅದನ್ನೇ ತೆಗೆದಿಟ್ಕೊಂಡಿದ್ದೀನಿ. ಸೊ ನೀವು ಬೇಕಂದರೆ ನಿಮ್ಮದೇ ಫೋಟೋನ ನಿಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಕಟ್ ಮಾಡ್ಕೋದು, ಅಂಟಿಸ್ಕೋಬೋದು. ಇವಾಗ ಇದನ್ನು ನಾನು ಒಂದ್ರ ಮೇಲೆ ಒಂದಿಟ್ಟು ಅಂಟಿಸ್ಕೊತಾ ಇದ್ದೀನಿ. ತುಂಬಾ ಸಿಂಪಲು. ಆ ಫೋಟೋ ಅಂತೂ ತುಂಬಾ ಒಂಥರ ನಾರ್ಮಲ್ ಫೋಟೋ ಇರುತ್ತಲ್ಲ ಅದೇ ಥರನೇ ಇತ್ತು ಕ್ವಾಲಿಟಿ. ಅದಕ್ಕೋಸ್ಕರ ಬಿಸಾಕಬಾರ್ದು, ನೋಡೋಕ್ಕೆ ಚೆನ್ನಾಗಿರುತ್ತೆ. ಅಡುಗೆ ಮನೆಯಲ್ಲಿ ಅಥವಾ ಹಾಲಲ್ಲಿ ಎಲ್ಲಾದರೂ ನೀವು ಹಾಕಿಡ್ಬೋದು. ಇದನ್ನು ನೋಡೋಕ್ಕಂತೂ ಸೂಪರಾಗಿರುತ್ತೆ. ಇದೇ ರೀತಿ ಎಲ್ಲನೂ ಅಂಟಿಸ್ಕೊತೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನೀವು ಬೇಕಂದರೆ 4 ಸ್ಟೆಪ್ಪು 5 ಸ್ಟೆಪ್ ಮಾಡ್ಕೋಬೋದು. ನಾನು 3 ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಮೇಲೆ ಎಕ್ಸ್ಟ್ರಾ 2 ಪೀಸ್ ಅಂಟಿಸಿದ್ದೀನಿ, ಯಾಕಂದರೆ ಅದು ಪೂರ್ತಿ ಪ್ಲೈನಾಗಿ ಅನಿಸ್ತು. ಅದಕ್ಕೋಸ್ಕರ ಇನ್ನು ಎಕ್ಸ್ಟ್ರಾ ನಾನು ಒಂದ್ರ ಮೇಲೆ ಒಂದು ಅಂಟಿಸಿದ್ದೀನಿ. ಇವಾಗ ಇದನ್ನು ನೀವು ಬೇಕಂದರೆ ಟೊಯ್ನ್ ದಾರ ಕೂಡ ಅಂಟಿಸ್ಕೋಬೋದು. ಆದರೆ ನಾನಿಲ್ಲಿ ಒಂದು ಚಿಕ್ಕದು ವೈಟದು ಐಸ್ ಕ್ರೀಮ್ ಸ್ಟಿಕ್ನ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಅಂಟಿಸ್ಕೊತೀನಿ. ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ವಿಡಿಯೋದಲ್ಲಿ. ಇವಾಗ ನಿಮ್ಗೆ ಏನಾದರೂ ಕಿಚನ್ ಟಿಪ್ಸ್ ಬೇಕಂದರೆ ಆಲ್ರೆಡಿ ತೋರಿಸಿದ್ದೀನಿ. ಮತ್ತು ನಿಮ್ಗೆ ಏನಾದರೂ ಹೊಸ್ದಾಗಿ ನಮ್ಮ ಅಡುಗೆ ಕಲ್ತ್ಕೋಬೇಕು ಅನ್ನೋದಾದರೆ ನಂದು ಆಲ್ರೆಡಿ ರೇಖಾ ಅಡುಗೆ ಚಾನಲ್ ಇದೆ, ಅದನ್ನು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾನು ಒಂದು ಐಸ್ ಕಡ್ಡಿನಲ್ಲಿ 4 ಪೀಸ್ ಮಾಡಿದ್ನಲ್ಲ, ಅದನ್ನು ಪೂರ್ತಿಯಾಗಿ ಅಂಟಿಸ್ಕೊತೀನಿ. ನೋಡ್ತಾ ಇರ್ಬೋದು. ಇದನ್ನೂ ಸ್ವಲ್ಪ ಚೆನ್ನಾಗಿ ಕಾಣೋದಕ್ಕೆ ನಾನು ಪೇಪರಲ್ಲಿ ಎಲೆನೂ ಮತ್ತು ರೋಸ್ ಫ್ಲವರ್ ಮಾಡಿಟ್ಟಿದ್ದೀನಿ. ನಿಮ್ಗೆ ಆ ಥರ ಪೇಪರಲ್ಲಿ ಎಲೆನೂ ಫ್ಲವರ್ ಮಾಡೋದು ಬೇಕು ಅಂದರೆ ಕಮೆಂಟ್ ಮಾಡಿ. ಸೊ ದಯವಿಟ್ಟು ಕಮೆಂಟ್ ಮಾಡಿದ್ರೆ ನಾನು ತೋರಿಸ್ತೀನಿ. ಈ ಥರ ತುಂಬ ಪೇಪರಲ್ಲಿ ಫ್ಲವರ್ ಮಾಡಿ ನಾವು ಮನೆಗೆ ಅಲಂಕಾರವಾಗಿ ಡೆಕೋರೇಷನ್ಗಳು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಸೂಪರಾಗಿ ಬಂದಿದೆ. ಖಂಡಿತ ಇವತ್ತು ಮಾಡಿರೋಂಥ ಒಂದು ಐಸ್ ಸ್ಟಿಕ್ಕಿಂದ ಈ ಸಿಂಪಲ್ ಕ್ರಾಫ್ಟ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ನೀವು ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ. ಪ್ಲೀಸ್ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.